ಎಲ್ಲ ಹಳ್ಳಿ ಒಳಗೆ ಈಗೇನು ಗೋಕಾಕ್ ತಾಲೂಕು ಅಬಕಾರಿ ನಿರೀಕ್ಷಕರ ಕಚೇರಿ ಐತಿ. ಇದ್ರ ವ್ಯಾಪ್ತಿಯೊಳಗೆ ಎಷ್ಟು ಹಳ್ಳಿ ಬರ್ತಲ್ಲ ಎಲ್ಲ ಹಳ್ಳಿ ಗ್ರಾಮದೊಳಗೆ ಏನಾಗತ್ತಪ್ಪ ಅಂದ್ರೆ ಎಲ್ಲರಿಗೂ ಮುಕ್ತವಾಗಿ ಸೆರೆ ಮಾರೋಕೆ ಅವಕಾಶ ಕೊಡತ್ತಾರೆ. ಮಾರೋಕೆ ಅವಕಾಶ ಕೊಟ್ಟಾಗ ಏನಾಗತ್ತೆ, ಸಣ್ಣ ಯುವಕರು ನಮ್ಮ ಏನು ಸಣ್ಣ ಏಜದ ಯುವಕರದಾರಲ್ಲ ಅವ್ರು ಸೆರೆ ಕುಡಿದ ಕೇಸಿಂದ ಇವತ್ತು ಗೋಕಾಕ್ ತಾಲೂಕದಾಗ ಎಲ್ಲ ದವಾಖಾನೆ ಒಳಗೆ ಸರ್ವೆ ಮಾಡಿದ್ರಂದ್ರೆ ವರ್ಷಕ್ಕೆ 10,000 15,000 ಜನ ಯುವಕರು ಬರೀ ಲಿವರ್ ಪೆನ್ಕ್ರಿಯಾ ಕಿಡ್ನಿ ಡ್ಯಾಮೇಜ ಮತ್ತು ಈ ಸರಾಯಿ ಕುಡಿದ್ರಿಂದ ಏನು ಆರೋಗ್ಯ ಹದಗೆಡಿಸೋದ್ರಲ್ಲ ಅವರ ಜಾಸ್ತಿ ಸಂಖ್ಯೆ ಹಾಸ್ಪಿಟಲ್ ಒಳಗೆ ಅಡ್ಮಿಟ್ ಆಗತ್ತಾರ. ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಸಹಿತ ಇವತ್ತು ಏನು ಮಾಡತ್ತಾರಪ್ಪ ಅಂತಂದ್ರೆ ಮುಕ್ತವಾಗಿ ಸರಿಯಾಗಿ ಇವತ್ತು ಅಧಿಕಾರಿ ನಿರೀಕ್ಷಕ ಕಚೇರಿಗೆ ಗಮನಕ್ಕಿದ್ರು ಸಹಿತ ಇವ್ರು ಕಣ್ಣು ಮುಚ್ಕೊಂಡು ಯಾಕೆ ಕೂತಾರ ಅನ್ನೋದು ನಮ್ಗೆ ಇನ್ನೋರಿಗೆ ಅರ್ಥ ಆಗಿಲ್ಲ. ಅದ್ರ ಸಲುವಾಗಿ ನಾವು ಏನು ಹೇಳತ್ತಪ್ಪ ಅಂತಂದ್ರೆ ನಿಮಗೆ ಅವ್ರಿಗೆ ಲಿಂಕ್ ಐತೇನಾ ಅಥವಾ ಲಿಂಕ್ ಇರಲಿಲ್ಲ ಅಂದ್ರೆ ಬಂದ್ ಮಾಡಿರಿ. ನಿಮಗೆ ಸರ್ಕಾರದಿಂದ ಲೈಸೆನ್ಸ್ ಪಡೆದಂಥ ಮತ್ತು ಗುತ್ತಿಗೆ ಆಧಾರದ ಮೇಲೆ ಏನು MSL ಆಗಿರ್ಬೋದು, ಈ ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗಳು ಅದಾವು, ಅವಕ್ಕೆ ಅನುಮತಿಯನ್ನು ಪಡೆದಿರ್ತಾರೆ. ಅವರು ಆ ಅನುಮತಿ ಪಡೆದಂಥವು ಎಷ್ಟು ಅದಾವು ಅವಕ್ಕೆ ಪರ್ಮಿಷನ್ ಕೊಡ್ರಿ, ಇಲ್ಲ ಅಂತಲ್ಲ. ಇವತ್ತು ಅದನ್ನು ಹೊರತುಪಡಿಸಿ ಸರಿ ಇವತ್ತು ಮಾರುವಂಥ ಕೆಲಸ ಈ ಅಬಕಾರಿ ಇಲಾಖೆಗೆ ನದರಿಗಿದ್ರೂ ಸಹಿತ ಮಾರತಾರಪ್ಪ ಅಂತ ಹೇಳಿದ್ರೆ ಇದು ದುರ್ದೈವ ನಮ್ಮದು. ಇವತ್ತು ಹಳ್ಳಿಗಳಲ್ಲಿ ಹೆಣ್ಣುಮಕ್ಕಳು ಗುಳದಾಳಿ ಒತ್ತೆ ಎತ್ತು ಕುಡಿಯುವಂಥ ಗಣಸರು ಹುಟ್ಟಾರಿ. ಅವ್ರು ಹೊಲ್ದಾಗ ಸದ್ಯಕ್ಕೆ ದುಡಿವಾರ ನೆಟ್ಗ ಕುಡಿದು ಓಡಾಡ್ದು ಅಂತ ಕೆಲಸ ಆಗತ್ತೈತಿ. ಇವತ್ತು ಯಾರಿಗೂ ಒಬ್ಬರು ಲಿವರ್ ಫೇಲ್ ಆತಂದ್ರೆ ಕಿಡ್ನಿ ಚೇಂಜ್ ಮಾಡ್ಬೇಕಪ್ಪ ಅಂತಂದ್ರೆ 10 ರಿಂದ 15 ಲಕ್ಷ ರೂಪಾಯಿ ಇವತ್ತು ನಾವು ದವಾ ಹಾಸ್ಪಿಟ್ಲ್ಗಳಿಗೆ ಹಾಕ್ಬೇಕು. ನಾವು ಅದನ್ನು ಅವ್ರು ಯಾರು ಕೊಡ್ತಾರೋ ಪರಿಹಾರ ಇಲ್ಲ ಅಂದರೆ ಸರಿಯಾಗಿ ಕೊಡೋದು. ಲಿವರ್ ಡ್ಯಾಮೇಜ್ ಆದವ್ರಿಗೆ ಪ್ಲಸ್ ಕಿಡ್ನಿ ಫೇಲ್ ಆದವ್ರಿಗೆ ಈ ಅಬಕಾರಿ ನಮ್ಮ ತಾಲೂಕು ಅಧ್ಯಕ್ಷರು ಆಗ್ಬೋದು ಎಲ್ಲ ರೈತರ ಮುಖಂಡರದ ಜೊತೆಯಲ್ಲಿ ಒಳಗೊಂಡ ಕೇಸಿಂದ ನಾವು ಈ ಕಚೇರಿ ಮುಂದೆ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಮಾಡಿ ತಾಲೂಕಾದ್ಯಂತ ಬಂದ್ ಮಾಡಿಸಿರ್ತು ಅಂತೇಳಿ ಈ ಕರ್ನಾಟಕ ರಾಜ್ಯ ರೈತ ಸಂಘ ಪರವಾಗಿ ನಾವು ಎಚ್ಚರಿಕೆ ಕೊಡ್ತೀವಿ. ಇಲ್ಲಿ ಗ್ರಾಮದಾಗ ಒಂದೊಂದು ಗ್ರಾಮದಾಗ 10 ಪಟ್ಟಿ ಅಂಗಡಿಯಾಗ ಶೇಕ್ ಅನರ್ಗಿತ ಸರಾಯಿ ಮಾರತಾರೋ ಅದು ಬಂದ್ ಆಗಲಿಪ್ಪ ಅಂತೇಳಿ ಇವ್ರಿಗೆ ಮನವಿ ಕೊಟ್ಟರು. 1 ವಾರ ಆಯ್ತು, ಅವ್ರು ಇನ್ನೂ ಏನೂ ಅದಕ್ಕೆ ಸ್ಪಂದನೆ ಮಾಡಿಲ್ಲ. ಹಿಂಗೆ ಏನಾರ ನಮ್ಮ ಹಳ್ಳಿಯಾಗ ಜಾಸ್ತಿ ಯಾಕಪ್ಪ ಅಂದ್ರೆ ಈ ಗೋರ್ಮೆಂಟ್ ಟ್ಯಾಕ್ಸ್ ಕಟ್ಟೋರು ರೈತರ ಏನಾರ ಇವ್ರು ರೈತರ ಆದಾತು ಇದಾತು ಹೇಳ್ತಾರೆ. ಮತ್ತು ಈಗ ರೈತಗೆ ಕುಡ್ದು ಕಿಡ್ನಿ ಲಿವರ ಇವೆಲ್ಲ ಡ್ಯಾಮೇಜ್ ಆಗತ್ತವೆ. ಪರಿಹಾರ ಕೊಡೋರು ಯಾರು? ಈಗ ನಮ್ಮ ಹುಡುಗರು ಒಂದಿಬ್ರು ನಮ್ಮ ಊರಾಗ ಕಲಾರ್ಕೊಪ್ಪದಾಗ ಈ 2 ಇವು ಆಗ್ಯಾವ ಲಿವರ್ ಡ್ಯಾಮೇಜ್. ಅವ್ರೇನು ಗ್ಯಾರಂಟಿ ಇಲ್ಲ. ಆದರೆ ಈಗ ಅವ್ರಿಗೆ ಪರಿಹಾರ ಕೊಡೋರು ಯಾರಪ್ಪ? ಕುಡಿಸಿ ಈ ಥರ ಆಗೋದು ಅದಕ್ಕೆ ಪರಿಹಾರ. ಈಗ ಪಟ್ಟಿ ಅಂಗಡಿಯಾಗ ಜಾಸ್ತಿ ಆಗ್ಕೊಂಡು ಮತ್ತು ಹೋಗೋದು ಕುಡಿದು ಮಾಡ್ತಾರೆ. ನೀವು ಗಪ್ಪ ಅದಕ್ಕೆ ಅವ್ರು ಬಂದ್ ಮಾಡಿರಿ ಅಂದ್ರೆ ಅದನ್ನ ಯಾವ ಕುಡಿತಾನೆ ಅಲ್ಲಿ ದಗದ ಮಾಡ್ತಾರೋ ಹೋಗೋದು ಬಿಡ್ತಾರೋ. ಮತ್ತು ನೀವು ಅದು ಅನರ್ಥ ಮಾರಾಕ ಕೊಟ್ಕೊಣ ಹಂಗೆ ಮತ್ತು ಅವರು ಅಲ್ಲೇ ಜಗದೈತೆ ಹೋಗೋದು ಕುಡಿದು ಮಾಡ್ತಾರೋ. ದಗಕ್ಕೆ ಹೋಗವ್ರ ಕುಡಿದು ತುಡುಗಲಿ ಹೋಗಿ ಬಿಡ್ತಾರೆ. ಹಿಂಗೆ ಮಾಡತ್ತಾರೋ. ಅದಕ್ಕೆ ದಯವಿಟ್ಟು ಸಾಹೇಬ್ರಿಗೆ ಏನು ಹೇಳೋದಂದ್ರೆ ಗೋಕಾಕ್ ತಾಲೂಕಿಂದ ಒಟ್ಟು ಎಲ್ಲ ಮುಕ್ತ. ಎಲ್ಲೆಲ್ಲಿ ಅವ್ರ ಅಂಗಡಿ ಅದಾವೆ ಪರ್ಸ್ನಲ್ ಅದು ಎಷ್ಟು ಅಂಗಡಿ ಪರ್ಮಿಷನ್ ಅದಾವೆ ಅಟ್ಟು ಅಲ್ಲಿ ಎತ್ತು ಮಾಡ್ಕೊಳ್ಳಿ. ಅವ್ರದ್ದು ಏನೋ ಅದು ನಡೆಸಲಿ. ನಾವು ಹಳ್ಳಿಯಾಗೇನು ಒಟ್ಟು ಕರೆಕ್ಟ್ ಕಂಪಲ್ಸರಿ ಬಂದ್ ಮಾಡ್ಬೇಕಂತೇಳಿ ನಾನು ಒತ್ತಾಯ. ಈಗ ಹಳ್ಳಿ ಅಂದ್ರೆ ಯಾವ ಗೋಕಾಕ್ ತಾಲೂಕು ಬರೋದು ಎಲ್ಲ ಹಳ್ಳಿ ಗೋಕಾಕ್ ಈ ಅಬಕಾರಿ ನಿರೀಕ್ಷಣಾ ಕಚೇರಿಗೆ ಎಷ್ಟು ಹಳ್ಳಿ ಬರ್ತಾವಲ್ಲ ಎಲ್ಲ ವ್ಯಾಪ್ತಿ ಮುಖಾಂತರ ಹೇಳತ್ ನಾನು. ಯಾಕೆ ಎಲ್ಲ ರೈತರಿಗೆ ಒಂದಲ್ಲ ಮತ್ತು ಅದ್ರ ಸಂಬಂಧ ಕಾಯ್ರಿ ಇವ್ರು ತಿಳ್ಕೊಬೇಕು. ಯಾಕೆ ಒಂದೊಂದು ಪಟ್ಟಿ ಅಂಗಡಿಯಾಗ ಮಾಲ್ ಹಾಕಲ್ದ ಬರೀ ಸೆರೆನೇ ಹಾಕತ್ತಾರ. ಅದು ಮತ್ತು ಮನ್ಯಾಗ ಮುಚ್ಚಿ ಹಿಡಿದು ಅಟ ತೊಗೊಂಬಾರ್ದು ಇಟಿಟ ಮಾರೋದು. ಅದಕ್ಕಾಗಿ ನಮಗೊಂದು ಸಂಶಯ ಕಾಡ ಐತಿ. ಅಬಕಾರಿ ಅವ್ರದ್ದು ಏನು ಇನ್ವಾಲ್ವ್ ಅದಾರೇನು ಅಂತೇಳಿ ಮಾರಾಕ ಅದಾರತ್ತೆ ನಮಗೊಂದು ಸಂಶಯ ಕಾಡ ಐತಿ. ಈಗ ಇವರು ಅಧಿಕಾರಿಗಳು ಕ್ರಮ ವಹಿಸಿದ್ರೆ ಏನು ಮಾಡ್ತೀರಿ ಮುಂದೆ ನೀವು? ಕ್ರಮ ವಹಿಸಲಿಲ್ಲ ಇಲ್ಲಿ ಆಫೀಸ್ ಮುಂದೆ ಉಗ್ರವಾದ ಹೋರಾಟ ಮಾಡ್ತೀವಿ. ಎಲ್ಲ ನಮ್ಮ ಹಳ್ಳಿಯಾಗ ರೈತ ಹೆಣ್ಮಕ್ಳನ್ನ ಕರ್ಕೊಂಬಂದು ನಮ್ಮ ರೈತರು ಕುಡಿಲ್ದವ್ರು ಯಾರಾದ ಅವ್ರನ್ನೆಲ್ಲರನ್ನೂ ಕರ್ಕೊಂಬಂದು ಇಲ್ಲಿ ಅಹೋರಾತ್ರಿ ಧರಣಿ ಕೊಂಡಿರ್ತೀವಿ.